ರಾಜ್ಯ ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. 12.5% ಮೂಲ ವೇತನ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಏಪ್ರಿಲ್ 1, 2025ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ. ಕೊನೆಗೂ ಸಾರಿಗೆ ನೌಕರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. %12.5 ವೇತನ ಪರಿಷ್ಕರಣೆ ಮಾಡಿ ಅಂತಿಮ ಆದೇಶ ಹೊರಡಿಸಿದೆ. 25% ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಸಾರಿಗೆ ಸಚಿವರು ಆಯುಕ್ತರ ಜೊತೆ ಹಲವು ಸುತ್ತಿನ ಮಾತುಕತೆ ವೇಳೆ ತೀವ್ರ ಹಗ್ಗಜಗ್ಗಾಟದ ಬಳಿಕ 12.5% ವೇತನ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಆಗಿಂದಾಗೆ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ರು ಸಾರಿಗೆ ನೌಕರರು. ಸಂಧಾನಗಳು ವಿಫಲವಾಗಿದ್ವು. ಅಂತಿಮವಾಗಿ ವೇತನ ಹೆಚ್ಚಳದ ಕುರಿತಾಗಿ ಸಂಧಾನ ಮುಕ್ತಾಯ ಆಗಿದೆ. 12.5% ವೇತನ ಹೆಚ್ಚಳ ಮಾಡಿ ಅಂತಿಮ ಆದೇಶ ರಾಜ್ಯ ಸರ್ಕಾರ ಹೊರಡಿಸಿದೆ. 2025ಕ್ಕೆ ಅನ್ವಯ ಆಗೋ ಹಾಗೆ. %25 ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಆದರೆ ಸಾರಿಗೆ ಸಚಿವರು ಮತ್ತು ಆಯುಕ್ತರ ಜೊತೆ ಹಲವು ಸುತ್ತಿನ ಮಾತುಕತೆ ಆಯಿತು. ತೀವ್ರ ಹಗ್ಗಜಗ್ಗಾಟಗಳು ಆದವು. ಅದಾದ ಮೇಲೆ 12.5% ವೇತನ ಹೆಚ್ಚಿಸಿ ಆದೇಶ ಹೊರಡಿಸಿದ್ದಾರೆ. ಇದು ಅನ್ವಯ ಆಗೋದು 2025 ಏಪ್ರಿಲ್ 1ನೇ ತಾರೀಕಿನಿಂದ, ಅಂದ್ರೆ ಕಳೆದ ವರ್ಷದ ಏಪ್ರಿಲ್ 1ನೇ ತಾರೀಕಿಗೆ ಅನ್ವಯ ಆಗೋ ಹಾಗೆ ವೇತನ ಪರಿಷ್ಕರಣೆ ಮಾಡಿ ಅಂತಿಮ ನಿರ್ಧಾರ ಹೊರಡಿಸಿದೆ ರಾಜ್ಯ ಸರ್ಕಾರ. ರಾಜ್ಯ ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. 12.5% ಮೂಲ ವೇತನ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಏಪ್ರಿಲ್ 1, 2025ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ. ಕೊನೆಗೂ ಸಾರಿಗೆ ನೌಕರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. %12.5 ವೇತನ ಪರಿಷ್ಕರಣೆ ಮಾಡಿ ಅಂತಿಮ ಆದೇಶ ಹೊರಡಿಸಿದೆ. 25% ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಸಾರಿಗೆ ಸಚಿವರು ಆಯುಕ್ತರ ಜೊತೆ ಹಲವು ಸುತ್ತಿನ ಮಾತುಕತೆ ವೇಳೆ ತೀವ್ರ ಹಗ್ಗಜಗ್ಗಾಟದ ಬಳಿಕ 12.5% ವೇತನ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಆಗಿಂದಾಗೆ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ರು ಸಾರಿಗೆ ನೌಕರರು. ಸಂಧಾನಗಳು ವಿಫಲವಾಗಿದ್ವು. ಅಂತಿಮವಾಗಿ ವೇತನ ಹೆಚ್ಚಳದ ಕುರಿತಾಗಿ ಸಂಧಾನ ಮುಕ್ತಾಯ ಆಗಿದೆ. 12.5% ವೇತನ ಹೆಚ್ಚಳ ಮಾಡಿ ಅಂತಿಮ ಆದೇಶ ರಾಜ್ಯ ಸರ್ಕಾರ ಹೊರಡಿಸಿದೆ. 2025ಕ್ಕೆ ಅನ್ವಯ ಆಗೋ ಹಾಗೆ. %25 ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಆದರೆ ಸಾರಿಗೆ ಸಚಿವರು ಮತ್ತು ಆಯುಕ್ತರ ಜೊತೆ ಹಲವು ಸುತ್ತಿನ ಮಾತುಕತೆ ಆಯಿತು. ತೀವ್ರ ಹಗ್ಗಜಗ್ಗಾಟಗಳು ಆದವು. ಅದಾದ ಮೇಲೆ 12.5% ವೇತನ ಹೆಚ್ಚಿಸಿ ಆದೇಶ ಹೊರಡಿಸಿದ್ದಾರೆ. ಇದು ಅನ್ವಯ ಆಗೋದು 2025 ಏಪ್ರಿಲ್ 1ನೇ ತಾರೀಕಿನಿಂದ, ಅಂದ್ರೆ ಕಳೆದ ವರ್ಷದ ಏಪ್ರಿಲ್ 1ನೇ ತಾರೀಕಿಗೆ ಅನ್ವಯ ಆಗೋ ಹಾಗೆ ವೇತನ ಪರಿಷ್ಕರಣೆ ಮಾಡಿ ಅಂತಿಮ ನಿರ್ಧಾರ ಹೊರಡಿಸಿದೆ ರಾಜ್ಯ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.